ಮಾತೆ, ಪ್ರಣಾಮಗಳು. ಬಾ ಭರತ, ಬಾ. ನೀನು ಇದಕ್ಕೂ ಮುಂಚಿತವಾಗಿಯೇ ಬರಬೇಕಿತ್ತು. ಏಕೆ ಬರಲಿಲ್ಲವೆಂದು ಯೋಚಿಸುತ್ತಿದ್ದೆ. ಆಗ ನೀನು ನಿನ್ನ ಸತಿಯೊಂದಿಗೆ ಸರಯೂ ನದಿಯಲ್ಲಿ ನೌಕ ವಿಹಾರಕ್ಕೆಂದು ಹೋಗಿರುವ ವಿಷಯ ತಿಳಿಯಿತು. ಹೌದು ಮಾತೆ. ಮಾಂಡವಿಗೆ ಸರಯೂ ನದಿಯ ಬಗ್ಗೆ ಪಾವನ ಚರಿತೆಯನ್ನು ಹೇಳಿದಾಗ ಅವಳು ಅದನ್ನು ನೋಡಲು ಅಪೇಕ್ಷಿಸಿದಳು. ಅದಕ್ಕಾಗಿ ನಾನು ನೌಕಾವಿಹಾರಕ್ಕೆ ಕರೆದುಕೊಂಡು ಹೋಗಿದ್ದೆ. ಭರತ, ನಿನ್ನ ಸತಿ ಮಾಂಡವಿಗೆ ಪಾವನ ಸರಯೂ ನದಿಯ ದರ್ಶನ ಮಾಡಿಸಿದ್ದು ಒಳ್ಳೆಯದೇ ಆಯಿತು. ಅವಳು ಅದರಿಂದ ಸಂತೋಷಪಟ್ಟಳು ತಾನೆ? ಖಂಡಿತವಾಗಿ ಅವಳು ಬಹಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದಳು. ಭರತ, ನಿನ್ನ ಸತಿ ಅಯೋಧ್ಯೆಗೆ ಬಂದಾಗಿನಿಂದ ಸಂತೋಷವಾಗಿಯೇ ಇದ್ದಾಳೆ. ನಿನಗೆ ತಿಳಿದಿರುವ ಹಾಗೆ ಅವಳು ಯಾವ ವಿಚಾರದಲ್ಲಾದರೂ ಬೇಸರವನ್ನು ವ್ಯಕ್ತಪಡಿಸಿದ್ದಾಳೆಯೇ? ಇಲ್ಲ ಮಾತೆ, ಅವಳು ಯಾವುದೇ ವಿಚಾರದಲ್ಲಿ ಬೇಸರವನ್ನು ತಾಳಿಲ್ಲ. ಮಗನೇ, ನಿನ್ನ ಸಹೋದರ ಏಕಪತ್ನಿ ವ್ರತಸ್ಥನೆಂದು ಪ್ರತಿಜ್ಞೆ ಮಾಡಿದಾಗ ನೀನು ಹಾಗೆ ಮಾಡಲಿಲ್ಲವೆಂದು ಅವಳಿಗೆ ಬೇಸರವಾಗಲಿಲ್ಲವೇ? ಇಲ್ಲ ಮಾತೆ, ಇಲ್ಲ. ನಾವು 3 ಸಹೋದರರು ಹಿರಿಯ ಸಹೋದರನ ಆದರ್ಶವನ್ನು ಪಾಲಿಸುತ್ತೇವೆ ಎಂದು ಮಾಂಡವಿಗೆ ತಿಳಿದಿದೆ. ಹಾಗಾಗಿ ಅವಳು ಸಂತೋಷವನ್ನೇ ಪಟ್ಟಳು. ಅವಳು ಸಂತೋಷ ಪಡುವುದರಲ್ಲಿ ವಿಶೇಷವೇನೂ ಇಲ್ಲ. ಆದರೆ ನಿನ್ನ ಸಹೋದರ ತನ್ನ ತಂದೆ ಏಕಪತ್ನಿ ವ್ರತಸ್ಥನಲ್ಲ ಎಂದು ತಿಳಿದು ಅವರ ಎದುರೇ ತಾನು ಏಕಪತ್ನಿ ವ್ರತಸ್ಥನೆಂದು ಪ್ರತಿಜ್ಞೆ ಮಾಡುವುದು ಅವರಿಗೆ ಅವಮಾನವನ್ನು ಮಾಡಿದಂತೆ ಆಗುವುದಿಲ್ಲವೇ? ಮಾತೆ, ಸ್ವತಃ ತಂದೆಯವರೇ ಹಿರಿಯ ಸಹೋದರನ ಆದರ್ಶವನ್ನು ಮೆಚ್ಚಿದ್ದಾರೆ. ಇಷ್ಟಕ್ಕೂ ತಂದೆಯವರು ಸಂತಾನದ ಕಾರಣಕ್ಕೋಸ್ಕರ 3 ವಿವಾಹವಾಗಿದ್ದು ತಾನೆ? ಕಾರಣವೇನೇ ಇರಲಿ ಭರತ, ತನ್ನ ತಂದೆ ಏಕಪತ್ನಿ ವ್ರತಸ್ಥರಲ್ಲ. ಹೀಗಿದ್ದ ಮೇಲೂ ಅವರೆದುರು ತಾನು ಏಕಪತ್ನಿ ವ್ರತಸ್ಥನೆಂದು ಪ್ರತಿಜ್ಞೆ ಮಾಡುವುದು ಅವರ ಮನಸ್ಸಿಗೆ ವಿಷಾದವನ್ನುಂಟು ಮಾಡುತ್ತದೆ ಮಗನೇ. ಮಾತೆ, ಹಾಗೇನಾದರೂ ಆಗಿದ್ದರೆ ಅದು ಅನೇಕರ ಸಂತೋಷಕ್ಕೆ ಕಾರಣವಾಗಿರುವುದು ಸತ್ಯ. ಒಂದು ಸದುದ್ದೇಶ ಅನೇಕರ ಸಂತೋಷಕ್ಕೆ ಕಾರಣವಾದರೆ ಇನ್ನೊಬ್ಬರ ವಿಷಾದಕ್ಕೆ ಕಾರಣವಾಗುವುದು ತಪ್ಪೇನಿಲ್ಲ. ಭರತ, ನಿನಗೆ ತಂದೆಗಿಂತ ಸಹೋದರನ ಮೇಲೆಯೇ ಹೆಚ್ಚು ಪ್ರೀತಿಯೇ? ಮಾತೆ, ಒಳ್ಳೆಯದನ್ನು ಮಾಡುವ ಎಲ್ಲರ ಮೇಲೂ ನನಗೆ ಪ್ರೀತಿ ಇದೆ. ನಾನಿನ್ನು ಬರುತ್ತೇನೆ. ಸಹೋದರಿ ಸೀತೆ, ನೀನು ಪಡೆದ ಭಾಗ್ಯ ನಮಗೂ ಸಿಗಲಿ ಎಂಬ ನಿನ್ನ ಸದ್ಭಾವನೆ, ನಿನ್ನ ಪ್ರಾರ್ಥನೆ ಈಗ ನಮ್ಮ ಪಾಲಿಗೆ ಅಯೋಧ್ಯೆಯಲ್ಲಿಯೂ ಫಲಪ್ರದವಾಗುತ್ತಿದೆ. ಹೌದು, ಮಿಥಿಲೆಯಲ್ಲಿ ಸೀತಾ ಸಹೋದರಿಯ ಕಂಕಣ ಭಾಗ್ಯ ಕೂಡಿ ಬಂತು. ಅದೇ ಭಾಗ್ಯ ನಮಗೂ ದೊರೆಯಿತು. ಈಗ ಇಲ್ಲಿ ಸಹೋದರಿ ಸೀತೆಯ ಪತಿದೇವರು ಏಕಪತ್ನಿ ವ್ರತಸ್ಥನಾಗಿರುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿದರು. ಅವರ ಸಹೋದರರು ಅವರನ್ನೇ ಅನುಕರಿಸುವುದರಿಂದ ಆ ಭಾಗ್ಯವೂ ಈಗ ನಮಗೂ ದೊರೆಯಿತು. ಹೌದು, ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಹೇಗೆ ಹೂವಿನ ಜೊತೆ ನಾರು ದೇವರ ಕೊರಳನ್ನು ಅಲಂಕರಿಸುತ್ತದೆಯೋ ಹಾಗೆಯೇ ಸಹೋದರಿಯ ಪುಣ್ಯ ವಿಶೇಷದ ಫಲ ನಮಗೂ ಲಭಿಸುತ್ತದೆ. ಈಗ ಇದಕ್ಕಾಗಿ ಹಿರಿಯ ಸಹೋದರಿ ಸೀತೆಗೆ ಅಭಿನಂದನೆಯನ್ನು ಸಲ್ಲಿಸುವುದು ಹೇಗೆ? ಹೌದು ಸಹೋದರಿ, ನಾವು ಕೃತಜ್ಞತೆಯನ್ನು ಹೇಗೆ ಸಲ್ಲಿಸುವುದು? ನಿಮ್ಮ ಭಾಗ್ಯಗಳೆಲ್ಲ ನನ್ನಿಂದ ಲಭಿಸಿತು ಎಂದು ತಿಳಿಯದಿದ್ದರೆ ಒಳಿತು.
ಆಗ ನಾನೇ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ, ಕೃತಜ್ಞತೆಯನ್ನು ಹೇಳುತ್ತೇನೆ. ದಯಮಾಡಿ ನಿಮ್ಮ ಭಾಗ್ಯಕ್ಕೆಲ್ಲ ನಿಮ್ಮ ನಿಮ್ಮ ಪುಣ್ಯಫಲವೇ ಕಾರಣವೆಂದು ತಿಳಿಯಿರಿ. ರಾಮಚಂದ್ರ ಪ್ರಭು ಮಾಡಿದ ಪ್ರತಿಜ್ಞೆಯನ್ನು ಕೇಳಿ ಮಹಾದಾನಂದವಾಯಿತು. ಇಂದು ನಮ್ಮ ಮನೆಯಲ್ಲಿ ಹಬ್ಬವನ್ನು ಮಾಡಿದೆ. ನಾನು ಅಷ್ಟೇ, ಮನೆಯಲ್ಲಿ ಪಾಯಸವನ್ನು ಮಾಡಿ ಪಕ್ಕದ ಮನೆಯವರಿಗೆಲ್ಲ ಹಂಚಿದೆ. ನಮ್ಮ ರಾಮಚಂದ್ರ ಮೂರ್ತಿಗಳು ಮಾಡಿದ ಪ್ರತಿಜ್ಞೆಯನ್ನೇ ಅವರ ತಂದೆಯವರಾದ ದಶರಥ ಮಹಾರಾಜರು ಮಾಡಿದ್ದರೆ ಬಹುಶಃ ಈ ಅಯೋಧ್ಯೆಯಲ್ಲಿ ನಮ್ಮಂಥ ಮಹಿಳೆಯರಿಗೆ ಸವತಿಯರ ಸಮಸ್ಯೆಯೇ ಬರುತ್ತಿರಲಿಲ್ಲ ಅನಿಸುತ್ತದೆ. ಹೋಗಲಿ ಬಿಡು, ನಮ್ಮ ಕಾಲವಂತೂ ಆಗಿ ಹೋಯಿತು. ಇನ್ನು ನಮ್ಮ ಪುತ್ರರ ಕಾಲದಲ್ಲಾದರೂ ಅವರಾದರೂ ಆ ಶ್ರೀರಾಮನ ಆದರ್ಶವನ್ನು ಪಾಲಿಸುತ್ತಾರೆ. ಆಗ ಎಲ್ಲರೂ ಏಕಪತಿ ವ್ರತಸ್ಥರಾಗಿರುತ್ತಾರೆ. ಎಲ್ಲ ಹೆಣ್ಣು ಮಕ್ಕಳಿಗೂ ತನ್ನ ಪತಿಯ ಸಂಪೂರ್ಣ ಪ್ರೀತಿಯು ದೊರೆಯುತ್ತದೆ. ಹಾಗೆಯೇ ಸವತಿ ಕಾಟವೂ ತಪ್ಪುತ್ತದೆ. ಆ ಸೀತಾ ಮಾತೆ ಮಹಾಪುಣ್ಯವಂತೆ, ಸದ್ಗುಣವಂತೆ. ಆಕೆ ಅಯೋಧ್ಯೆಗೆ ಕಾಲಿಟ್ಟೊಡನೆ ನಮ್ಮೆಲ್ಲರಿಗೂ ಶುಭವೇ ಆಗುತ್ತದೆ. ಸೀತಾ ಮಾತೆಯ ಕಾಲ್ಗುಣದಿಂದ ಅಯೋಧ್ಯೆಗೆ ಸಂತೋಷ ಉಂಟಾಗಿದೆ. ಆ ತಾಯಿ ತನ್ನ ಪತಿಯ ಮೂಲಕ ಈ ದೇಶಕ್ಕೆ ಒಳ್ಳೆ ಕೆಲಸ ಮಾಡಿಸುವುದರಲ್ಲಿ ನನಗಂತೂ ಸಂಶಯವೇ ಇಲ್ಲ. ಸ್ವತಃ ರಾಮಚಂದ್ರನೇ ಸದ್ಗುಣಶಾಲಿ. ಅಂಥ ಗುಣಶಾಲಿಗೆ ಇನ್ನು ಸೀತೆಯಂತಹ ವಿನಯವಂತೆಯು ಸತಿಯಾಗಿ ದೊರಕಿರುವುದು ನಮ್ಮೆಲ್ಲರ ಭಾಗ್ಯ. ನಿಜ, ಸೀತಾರಾಮರು ಅನಂತಕಾಲ ಆನಂದದಿಂದ ಈ ಅಯೋಧ್ಯದಲ್ಲಿದ್ದರೆ ನಮ್ಮಂಥ ಪ್ರಜೆಗಳಿಗೆ ಯಾವ ತೊಂದರೆಯೂ ಇರೋದಿಲ್ಲ. ನಡೀರಿ ನಡೀರಿ, ಹೊತ್ತಾಯ್ತು. ಸೀತೆ, ನೀನು ಇಲ್ಲಿರುವೆಯಾ? ಮಾತೆಯವರೇ, ಸಖಿಯೊಂದಿಗೆ ಹೇಳಿ ಕಳುಹಿಸಿದರೆ ನಾನೇ ಬರುತ್ತಿದ್ದೆ. ಇಲ್ಲ ಸೀತೆ, ಇಂದು ನಾನೇ ನಿನ್ನನ್ನು ಬಂದು ನೋಡಬೇಕೆಂದು ಅಪೇಕ್ಷಿಸಿದೆ. ನನಗೆ ನೀನು ಏನು ಮಾಡುತ್ತಿರುವೆ ಎಂದು ನೋಡುವ ಕುತೂಹಲ, ಅದಕ್ಕೆ ನಾನೇ ಧಾವಿಸಿ ಬಂದೆ. ಏಕೆ ಮಾತೆಯವರೇ? ನನ್ನಿಂದ ನಿಮ್ಮ ಮನಸ್ಸಿಗೆ ಬೇಸರವಾಗಲಿ ನಿರಾಶೆಯಾಗಲಿ ಉಂಟಾಗಿದೆಯೇ? ಖಂಡಿತವಾಗಿಯೂ ಇಲ್ಲ ಸೀತೆ. ನೀನು ಮಾಡುತ್ತಿರುವ ಕಾರ್ಯ ಸಂತೋಷವನ್ನುಂಟು ಮಾಡುತ್ತಿದೆ. ಅಯೋಧ್ಯೆ ಮಹಾರಾಜರ ಹಿರಿಯ ಸೊಸೆ ನೀನು. ಸಾಧಾರಣ ಹೆಣ್ಣಿನಂತೆ ಹೂಗಳನ್ನು ಬಿಡಿಸುತ್ತಿರುವುದನ್ನು ಕಂಡು ನನಗೆ ಆಶ್ಚರ್ಯವೂ ಆಗುತ್ತಿದೆ, ಆನಂದವೂ ಆಗುತ್ತಿದೆ. ಮಾತಾಮಯಿ, ಮಿಥಿಲೆಯಲ್ಲಿಯೂ ಕೂಡ ರಾಜ್ಯೋದ್ಯಾನದಲ್ಲಿ ನಾನೇ ಸ್ವತಃ ಹೂಗಳನ್ನು ಬಿಡಿಸಿ ತಂದು ಪೂಜೆಗೆ ಹೂಮಾಲೆಯನ್ನು ಕಟ್ಟುತ್ತಿದ್ದೆ. ಹೂಗಿಡಗಳನ್ನು ಬೆಳೆಸುವುದು, ಪೋಷಿಸುವುದು ನನಗೆ ಪ್ರಿಯವಾದ ಕೆಲಸಗಳು. ಸಖಿಯರಿಂದ ಆ ಕೆಲಸ ಮಾಡಿಸುವುದಕ್ಕಿಂತ ನಾನೇ ಮಾಡುವುದರಲ್ಲಿ ಆನಂದ. ಸೀತೆ, ನಿನ್ನ ಗುಣಗಳಲ್ಲಿ ಪರಿಸರ ಪ್ರೇಮ ಗುಣವು ನನಗೆ ಮೆಚ್ಚುಗೆಯಾಗಿದೆ. ಅಂದ ಹಾಗೆ ಮಿಥಿಲೆಯಲ್ಲಿರುವಾಗ ಹೂಮಾಲೆಯನ್ನು ಕಟ್ಟಿ ದೇವರಿಗೆ ಅರ್ಪಿಸುತ್ತೇನೆ ಎಂದೆಯಲ್ಲ, ಈಗ ಈ ಹೂಮಾಲೆಯನ್ನು ಯಾರಿಗೆ ಅರ್ಪಿಸುತ್ತಿರುವೆ? ಅದು ಅದು ನಾಚಿಕೆಯೇ? ನನ್ನ ಬಳಿ ಏಕೆ ನಾಚಿಕೆ? ಈ ಪುಷ್ಪಮಾಲೆಯನ್ನು ನಿಮ್ಮ ಪುತ್ರನಿಗೆ ಅರ್ಪಿಸುತ್ತೇನೆ. ಬಹಳ ಸಂತೋಷ. ನಿನ್ನ ಕೋಮಲ ಕೈಗಳಿಂದ ಮಾಡಿದ ಈ ಪುಷ್ಪಮಾಲೆಯನ್ನು ಧರಿಸಲು ರಾಮಚಂದ್ರನು ನಿಜಕ್ಕೂ ಭಾಗ್ಯ ಮಾಡಿದ್ದ. ಅವರಿಗಿಂತ ಹೆಚ್ಚಿನ ಭಾಗ್ಯಶಾಲಿ ನಾನು ಮಾತೆಯವರೇ. ಸೀತೆ, ನಿಜ, ನಾವಿಬ್ಬರೂ ಭಾಗ್ಯಶಾಲಿಗಳೇ. ರಾಮಚಂದ್ರನು ಏಕಪತ್ನಿ ವ್ರತ ಪ್ರತಿಜ್ಞೆಯನ್ನು ಮಾಡಿದ ಮೇಲೆ
ನಮ್ಮಿಬ್ಬರ ಭಾಗ್ಯಕ್ಕೆ ಹೋಲಿಕೆಯೇ ಇಲ್ಲ. ಸೀತೆ, ನಾನು ನಿನಗೊಂದು ಸಲಹೆಯನ್ನು ನೀಡಲೇ? ಖಂಡಿತ ಮಾತೆಯವರೇ. ರಾಮಚಂದ್ರನ ಪ್ರತಿಜ್ಞೆಯಿಂದ ನಿನ್ನ ಜವಾಬ್ದಾರಿ ಹೆಚ್ಚಿದೆ ಎಂದು ನನ್ನ ಭಾವನೆ. ನನ್ನ ಜವಾಬ್ದಾರಿ ಎಷ್ಟೇ ಇದ್ದರೂ ಅದನ್ನು ಕಾಯ ವಾಚ ಮನಸ ನಿರ್ವಹಿಸುತ್ತೇನೆ. ಆ ನಂಬಿಕೆ ನನಗಿದೆ ಸೀತೆ. ನಿನಗೆ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ. ನೀನು ಎಲ್ಲವನ್ನೂ ಬಲ್ಲೆ. ರಾಮಚಂದ್ರನು ಸಂಪೂರ್ಣವಾಗಿ ನಿನ್ನವನು. ಅವನ ಸುಖದಲ್ಲಿ ದುಃಖದಲ್ಲಿ, ಅವನ ಅರಮನೆಯಲ್ಲಿರಲಿ ಗುಡಿಸಲಲ್ಲಿರಲಿ ಅವನಿಗೆ ನೆರಳಾಗಿರು. ಅದೇ ನಿನ್ನ ಕರ್ತವ್ಯ. ಇದೇ ನೀನು ರಾಮಚಂದ್ರನ ಪ್ರತಿಜ್ಞೆಗೆ ಕೊಡುವ ಗೌರವ. ಮಾತೆಯವರೇ, ನೀವು ಹೇಳಿದ ಹಾಗೆ ನಾನು ಅವರಿಗೆ ನೆರಳಾಗಿರುವುದು ನಾನು ಅವರಿಗೆ ಕೊಡುವ ಗೌರವ ಮಾತ್ರವಲ್ಲ, ಅದು ನನ್ನ ಕರ್ತವ್ಯ. ಅವರ ಸಹಧರ್ಮಿಣಿಯಾಗಿ ನನ್ನ ಸರ್ವಸ್ವವನ್ನು ಅವರಿಗೆ ಮೀಸಲಿಡುತ್ತೇನೆ. ಸಂತೋಷ. ನೀನು ಈಗ ನಿನ್ನ ಪತಿಯ ಮಾಲೆಯನ್ನು ಮುಂದುವರಿಸು. ನಾನು ಹೋಗಿ ಬರುವೆ. ರಾಮಚಂದ್ರನ ಪ್ರತಿಜ್ಞೆಯಿಂದ ನಿನ್ನ ಜವಾಬ್ದಾರಿ ಹೆಚ್ಚಿದೆ ಎಂದು ನನ್ನ ಭಾವನೆ. ನನ್ನ ಜವಾಬ್ದಾರಿ ಎಷ್ಟೇ ಇದ್ದರೂ ಅದನ್ನು ಕಾಯ ವಾಚ ಮನಸ ನಿರ್ವಹಿಸುತ್ತೇನೆ. ಅವನ ಸುಖದಲ್ಲಿ ದುಃಖದಲ್ಲಿ, ಅವನ ಅರಮನೆಯಲ್ಲಿರಲಿ ಗುಡಿಸಲಲ್ಲಿರಲಿ ಅವನಿಗೆ ನೆರಳಾಗಿರು. ಅದೇ ನಿನ್ನ ಕರ್ತವ್ಯ. ಮಹಾರಾಣಿಯವರಿಗೆ ಮಂಗಳವಾಗಲಿ ಎಂದು ಕೋರುತ್ತೇನೆ. ಮಂಥರೆ, ಬೆಳಗಿನಿಂದ ನಿನ್ನ ಮುಖದರ್ಶನವಿಲ್ಲ. ಎಲ್ಲಿಯೋ ಹೋಗಿ ಬರುವಂತಿದೆ. ಹೌದು ಮಹಾರಾಣಿ, ನಗರ ಸಂಚಾರಕ್ಕೆ ಹೋಗಿ ಬಂದಿದ್ದೇನೆ. ನಗರ ಸಂಚಾರವೇ? ನೀನು ನಗರ ಸಂಚಾರ ಮಾಡುವ ಅಗತ್ಯವೇನಿತ್ತು? ಅಗತ್ಯ ನನಗಿರಲಿಲ್ಲ. ತಮಗಾಗಿ ಹೋಗಿದ್ದೆ. ನನಗಾಗಿ ಹೋಗಿದ್ದೀಯಾ? ಏಕೆ? ಮಹಾರಾಣಿ, ನಗರದ ಪ್ರಜೆಗಳು ನಮ್ಮ ರಾಜಪರಿವಾರದ ಬಗ್ಗೆ ಯಾವ ಅಭಿಪ್ರಾಯ ಇಟ್ಟುಕೊಂಡಿದ್ದಾರೆ, ಏನನ್ನು ಮಾತನಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳುವುದು ಒಳ್ಳೆಯದು. ಏಕೆಂದರೆ ಪ್ರಜೆಗಳ ಒಲವು ಯಾರ ಕಡೆ ಹೆಚ್ಚಿರುತ್ತದೋ ಅವರು ಹೆಚ್ಚು ಕಾಲ ಪ್ರಜಾಪಾಲಕರಾಗಿ ಇರುತ್ತಾರೆ. ಯಾರು ಪ್ರಜೆಗಳ ಒಲವನ್ನು ಕಳೆದುಕೊಳ್ಳುತ್ತಾರೋ ಅವರು ಹೆಚ್ಚು ಅಧಿಕಾರ ಪಡೆದುಕೊಳ್ಳುವುದು ಕಷ್ಟವಾಗುತ್ತದೆ. ಇದೇ ಏನು ನಿನ್ನ ಹೊಸ ವಿಚಾರ? ರಾಜಕಾರ್ಯ, ಪ್ರಜಾಪಾಲನೆ, ಇದನ್ನೆಲ್ಲ ನಾನು ತಿಳಿದುಕೊಂಡು ಏನಾಗಬೇಕಾಗಿದೆ? ಸಮಯ ಬಂದಾಗ ಅದರದ ಮಹತ್ವ ಏನು ಎಂಬುದು ತಮಗೇ ಅರಿವಾಗುತ್ತದೆ. ಆಗ ನಾನು ನಿಮಗೆ ತಿಳಿಸುತ್ತೇನೆ. ಸರಿ ಸರಿ, ನೀನು ಹೋಗಿ ಬಂದ ಶ್ರಮಕ್ಕಾದರೂ ಕೇಳುತ್ತೇನೆ. ಪ್ರಜೆಗಳ ಒಲವು ಯಾರ ಮೇಲೆ ಹೆಚ್ಚಿದೆ? ಯಾವ ವಿಷಯಕ್ಕಾದರೂ ಯಾರ ಮೇಲಾದರೂ ಪ್ರಜೆಗಳು ಬೇಸರಿಸಿಕೊಂಡಿರುವರಾ? ಮಹಾರಾಣಿ, ಅಯೋಧ್ಯೆಯ ನಿವಾಸಿಗಳು ನಮ್ಮ ಮಹಾರಾಜರ ಬಗ್ಗೆ, ರಾಜಕುಮಾರರ ಬಗ್ಗೆ, ರಾಜ ಪರಿವಾರದ ಬಗ್ಗೆ ಅಪಾರವಾದ ಗೌರವದಿಂದ ಮಾತನಾಡುತ್ತಿದ್ದಾರೆ. ಆದರೇನು ಮಂಥರೆ? ಆದರೆ ಒಬ್ಬರಿಗೆ ಮಾತ್ರ ಎಲ್ಲರಿಗಿಂತ ಹೆಚ್ಚು ಪ್ರೇಮವನ್ನು, ಅಭಿಮಾನವನ್ನು, ವಿಶ್ವಾಸವನ್ನು ತೋರುತ್ತಿದ್ದಾರೆ. ಅತ್ಯಂತ ಹೊಗಳಿಕೆಯಿಂದ ಮಾತನಾಡುತ್ತಿದ್ದಾರೆ. ಅವರು ಯಾರೆಂದು ಹೇಳುವೆಯಾ? ಖಂಡಿತವಾಗಿ ಹೇಳುತ್ತೇನೆ. ಇನ್ಯಾರ ಬಗ್ಗೆ? ರಾಮಚಂದ್ರನ ಬಗ್ಗೆ. ರಾಮಚಂದ್ರ ಮಿಥಿಲೆಗೆ ಹೋಗಿದ್ದು, ರಾಮಚಂದ್ರ ಶಿವಧನಸ್ಸನ್ನು ಮುರಿದದ್ದು,
ರಾಮಚಂದ್ರ ತಾಟಕಿ ಸುಬಾಹುವಿನ ಸಂಹಾರ ಮಾಡಿದ್ದು ಇದೆಲ್ಲ ಹಳೆಯ ಕಥೆ ಆಯಿತು. ಇದಕ್ಕಾಗಿ ರಾಮಚಂದ್ರನಿಗೆ ಪ್ರಜೆಗಳಿಂದ ಸಾಕಷ್ಟು ಪ್ರಶಂಸೆಗಳು ಸಿಕ್ಕಿದ್ದಾಯಿತು. ಮತ್ತೆ ಈಗೇಕೆ ಪ್ರಜೆಗಳು ಅವನನ್ನು ಹೊಗಳುತ್ತಿದ್ದಾರೆ? ಈಗ ಹೊಗಳುತ್ತಿರುವುದು ರಾಮಚಂದ್ರನು ತಾನು ಏಕಪತ್ನಿ ವ್ರತಸ್ಥನಾಗಿರುತ್ತೇನೆಂದು ಮಾಡಿರೋ ಪ್ರತಿಜ್ಞೆಯ ಕಾರಣದಿಂದ. ಈ ರಾಮನ ಪ್ರತಿಜ್ಞೆಯು ಅಯೋಧ್ಯೆಯ ಪುರುಷರಿಗೆ ಮಾದರಿಯಾಗಿ ಸ್ತ್ರೀಯರಿಗೆ ಸಂಕಷ್ಟ ತಪ್ಪುತ್ತದೆ ಎಂದೆಲ್ಲ ರಾಮಚಂದ್ರನನ್ನು ಏನೇನೋ ಹೊಗಳುತ್ತಿದ್ದಾರೆ. ಹೊಗಳಲಿ ಬಿಡು. ಯಾರಾದರೂ ಒಳ್ಳೆಯ ಕೆಲಸ ಮಾಡಿದರೆ ಹೊಗಳುವುದರಲ್ಲಿ ತಪ್ಪೇನಿದೆ? ಒಪ್ಪುತ್ತೇನೆ, ನಿಮ್ಮ ಮಾತನ್ನು ಒಪ್ಪುತ್ತೇನೆ. ಆದರೆ ಪ್ರಶಂಸೆಗಳು ಒಳ್ಳೆಯ ಕೆಲಸಗಳು ರಾಮನಿಂದಲೇ ಆಗುತ್ತಿದ್ದರೆ ಸರಿಯೇ? ನಿನ್ನ ಮಾತಿನ ಅರ್ಥವೇನು ಮಂಥರೆ? ಮಹಾರಾಣಿ, ರಾಮನು ಪ್ರಜೆಗಳಿಂದ ಪ್ರಶಂಸೆಗೊಳ್ಳುತ್ತಿದ್ದರೆ ಕೌಸಲ್ಯಗೆ ಆನಂದ ಉಂಟಾಗುತ್ತದೆ. ಅಂತಹ ಆನಂದವನ್ನು ನೀವು ಪಡೆಯಬೇಕೆಂಬುದು ನನ್ನ ಆಸೆ. ಅಂದರೆ ನನ್ನ ಪುತ್ರ ಭರತನಿಂದಲೂ ಅಂತಹ ಒಳ್ಳೆ ಕಾರ್ಯಗಳು ಆಗಬೇಕೆನ್ನುತ್ತೀಯಾ? ಖಂಡಿತವಾಗಿ. ಭರತನು ಪ್ರಜೆಗಳ ಪ್ರಶಂಸಕ್ಕೆ ಒಳಗಾಗಬೇಕು, ಅದೇ ನನ್ನ ಆಸೆ. ಆದರೆ ಅಂತಹ ಅವಕಾಶಗಳೇ ಬರುತ್ತಿಲ್ಲವಲ್ಲ ಮಂಥರೆ? ಅವಕಾಶಗಳು ನಮ್ಮನ್ನು ಹುಡುಕಿಕೊಂಡು ಬರುವುದಿಲ್ಲ ಮಹಾರಾಣಿ. ನಮಗೆ ಬೇಕಾದ ಅವಕಾಶಗಳನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕಾಗುತ್ತದೆ. ಮಹಾರಾಣಿ, ನಗರ ಸಂಚಾರ ಮಾಡಿ ನಾನು ಬಳಲಿರುವೆ. ಸ್ವಲ್ಪ ಉಪಹಾರ ಸೇವಿಸಿ ಬರುತ್ತೇನೆ. ಅಪ್ಪಣೆ. ಅವಕಾಶಗಳನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕು. ನಿಜ, ಅವಕಾಶಗಳನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕು. ನನ್ನ ಮಗ ಭರತನಿಗೂ ಪ್ರಜೆಗಳ ಪ್ರೀತಿಯನ್ನು ಗಳಿಸಬೇಕು. ಅವಕಾಶಗಳನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕು. ನಿಜ, ಅವಕಾಶಗಳನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕು. ನನ್ನ ಮಗ ಭರತನಿಗೂ ಪ್ರಜೆಗಳ ಪ್ರೀತಿಯನ್ನು ಗಳಿಸಬೇಕು. ಪುತ್ರಿಯ ನೆಮ್ಮದಿ ಅಳಿಯನನ್ನು ಆಶ್ರಯಿಸಿದರೆ ಪುತ್ರನ ಸಂತೋಷ ಸೊಸೆಯಲ್ಲಿನ ಗುಣವನ್ನು ಆಶ್ರಯಿಸುತ್ತದೆ. ನನ್ನದೊಂದು ಕೋರಿಕೆಗೆ ತಾವು ಇಲ್ಲ ಎನ್ನದೆ ಅನುಗ್ರಹ ಮಾಡುವಿರಾ? ಆ ವ್ಯಕ್ತಿಯನ್ನು ನೋಡು. ಕಳೆದ 2 ಗಳಿಗೆಯಿಂದ ಆತನ ಮೇಲೆ ಅನುಮಾನ ಬಂದು ಹಿಂಬಾಲಿಸಿ ಓಡಾಡಿದೆ. ಅವನು ಕೋಟೆಯ ದ್ವಾರಗಳನ್ನು ಕಂದಕಗಳನ್ನು ಪರೀಕ್ಷೆ ಮಾಡುತ್ತಿದ್ದಾನೆ. ಯಾರು ನೀನು? ಇಲ್ಲೇನು ಮಾಡುತ್ತಿರುವೆ? ನಾನು ಮಂಥರೆ, ನಿನ್ನ ಮಾತುಗಳು ನನ್ನನ್ನು ಗೊಂದಲಕ್ಕೆ ಸಿಲುಕಿಸುತ್ತಿದೆ. ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತಿಲ್ಲ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.